ಅಧ್ಯಾಯ 5-7. ಋಷಿಕೆಯ ಮೇಲೆ ಭಗವಾನ್ ಶಿವನ ಕೃಪೆ. ಒಬ್ಬ ಅಸುರನಿಂದ ಆಕೆಯ ಧರ್ಮದ ರಕ್ಷಣೆ ಮಾಡಿ ಆಕೆಯ ಆಶ್ರಮದಲ್ಲಿ ನಂದಿಕೇಶ ಹೆಸರಿನಿಂದ ವಾಸಿಸುವುದು ಮತ್ತು ವರ್ಷದಲ್ಲಿ ಒಂದು ದಿನ ಗಂಗೆಯು ಅಲ್ಲಿಗೆ ಬರುವುದು. ಸೂತ ಪುರಾಣಿಕರು ಅನೇಕ ಶಿವಲಿಂಗಗಳ ಕಥೆಗಳನ್ನು ತಿಳಿಸಿದಾಗ ಋಷಿಗಳು ಕೇಳಿದರು. ಮಹಾಮತಿಗಳಾದ ಸೂತರೆ, ವೈಶಾಖ ಶುಕ್ಲ ಸಪ್ತಮಿಯ ದಿನ ಗಂಗೆಯು ನರ್ಮದಿಗೆ ಏಕೆ ಬಂದಳು? ಇದನ್ನು ವಿಶೇಷವಾಗಿ ವರ್ಣಿಸಿರಿ. ಅಲ್ಲಿ ಮಹಾದೇವನ ಹೆಸರು ನಂದಿಕೇಶ್ವರ ಎಂದು ಹೇಗಾಯಿತು? ಇದನ್ನು ಕೂಡ ಪ್ರಸನ್ನತೆಯಿಂದ ತಿಳಿಸಿರಿ. ಸೂತ ಪುರಾಣಿಕರು ಹೇಳಿದರು, ಮಹರ್ಷಿಗಳೇ, ಋಷಿಕಾ ಎಂಬ ಓರ್ವ ಬ್ರಾಹ್ಮಣಿ ಇದ್ದಳು. ಅವಳು ಯಾವುದೋ ಬ್ರಾಹ್ಮಣನ ಪುತ್ರಿಯಾಗಿದ್ದು ಒಬ್ಬ ಬ್ರಾಹ್ಮಣನನ್ನು ವಿಧಿವತ್ತಾಗಿ ವಿವಾಹವಾಗಿದ್ದಳು. ವಿಪ್ರರೇ, ಆ ದ್ವಿಜ ಪತ್ನಿಯು ಉತ್ತಮ ವ್ರತವನ್ನು ಪಾಲಿಸುವವಳಾಗಿದ್ದರೂ ತನ್ನ ಹಿಂದಿನ ಜನ್ಮದ ಯಾವುದೇ ಅಶುಭ ಕರ್ಮದ ಪ್ರಭಾವದಿಂದ ಬಾಲವಿಧವೆಯಾಗಿದ್ದಳು. ಆಗ ಆ ಬ್ರಾಹ್ಮಣ ಪತ್ನಿಯು ಬ್ರಹ್ಮಚರ್ಯ ಪಾಲನೆಯಲ್ಲಿ ತತ್ಪರಳಾಗಿ ಪಾರ್ಥಿವ ಪೂಜಾ ಪೂರ್ವಕ ಅತ್ಯಂತ ಕಠೋರ ತಪಸ್ಸನ್ನು ಮಾಡತೊಡಗಿದಳು. ಆಗ ಸಂದರ್ಭವನ್ನು ನೋಡಿ ಮೂಢನೆಂದು ಪ್ರಸಿದ್ಧನಾದ ಒಬ್ಬ ದುಷ್ಟನೂ ಬಲಿಷ್ಠನೂ ಮಾಯಾವಿಯೂ ಆದ ಅಸುರನು ಕಾಮಪೀಡಿತನಾಗಿ ಅಲ್ಲಿಗೆ ಬಂದನು. ಆ ಅತ್ಯಂತ ಸುಂದರ ಕಾಮಿನಿಯು ತಪಸ್ಸನ್ನು ಮಾಡುತ್ತಿರುವುದನ್ನು ನೋಡಿ ಆ ಅಸುರನು ಆಕೆಯನ್ನು ಅನೇಕ ವಿಧದ ಪ್ರಲೋಭನೆಗಳನ್ನು ತೋರಿಸುತ್ತಾ ಆಕೆಯೊಂದಿಗೆ ಸಂಭೋಗವನ್ನು ಯಾಚಿಸತೊಡಗಿದನು. ಮುನೀಶ್ವರರೇ, ಆದರೆ ಉತ್ತಮ ವ್ರತವನ್ನು ಪಾಲಿಸುವ ಶಿವನ ಧ್ಯಾನದಲ್ಲಿ ತತ್ಪರಳಾಗಿ ಇರುವ ಆ ಸಾಧ್ವಿ ನಾರಿಯು ಕಾಮಭಾವದಿಂದ ಅವನನ್ನು ನೋಡಲಿಲ್ಲ. ತಪಸ್ಸಿನಲ್ಲಿ ತೊಡಗಿರುವ ಆ ಬ್ರಾಹ್ಮಣಿಯು ಆ ಅಸುರನನ್ನು ಸಮ್ಮಾನಿಸಲಿಲ್ಲ, ಏಕೆಂದರೆ ಅವಳು ಅತ್ಯಂತ ತಪೋನಿಷ್ಠ ಮತ್ತು ಶಿವಧ್ಯಾನ ಪರಾಯಣಳಾಗಿದ್ದಳು. ಆ ಕೃಷಾಂಗಿ ಯುವತಿಯಿಂದ ತಿರಸ್ಕೃತನಾದ ಆ ದೈತ್ಯರಾಜ ಮೂಢನು ಆಕೆಯ ಮೇಲೆ ಕ್ರೋಧವನ್ನು ಪ್ರಕಟಿಸುತ್ತಾ ತನ್ನ ವಿಕಟ ರೂಪವನ್ನು ಆಕೆಗೆ ತೋರಿದನು. ಮತ್ತೆ ಆ ದುಷ್ಟಾತ್ಮನು ಭಯವುಂಟು ಮಾಡುವ ದುರ್ವಚನಗಳನ್ನಾಡುತ್ತಾ ಆ ಬ್ರಾಹ್ಮಣ ಪತ್ನಿಗೆ ಪದೇ ಪದೇ ತೊಂದರೆ ಕೊಡಲು ತೊಡಗಿದನು. ಆಗ ಆಕೆಯು ಅವನ ಭಯದಿಂದ ಗಡಗಡನೆ ನಡುಗಿದಳು ಮತ್ತು ಅನೇಕ ಬಾರಿ ಭಕ್ತಿಯಿಂದ ಶಿವನೇ ಶಿವನೇ ಎಂದು ಕರೆಯತೊಡಗಿದಳು. ಆ ತನ್ವಂಗಿ ದ್ವಿಜ ಪತ್ನಿಯು ಭಗವಾನ್ ಶಿವನನ್ನು ಪೂರ್ಣವಾಗಿ ಆಶ್ರಯಿಸಿದ್ದಳು. ಶಿವನಾಮವನ್ನು ಜಪಿಸುವ ಆ ನಾರಿಯು ಅತ್ಯಂತ ವಿಫಲಳಾಗಿ ತನ್ನ ಧರ್ಮದ ರಕ್ಷಣೆಗಾಗಿ ಭಗವಾನ್ ಶಿವನಿಗೆ ಶರಣಾದಳು. ಆಗ ಶರಣಾಗತಳ ರಕ್ಷಣೆ, ಸದಾಚಾರದ ಪ್ರತಿಷ್ಠೆ ಹಾಗೂ ಆ ಬ್ರಾಹ್ಮಣಿಗೆ ಆನಂದವನ್ನು ಕರುಣಿಸಲಿಕ್ಕಾಗಿ ಭಗವಾನ್ ಶಿವನು ಅಲ್ಲಿ ಪ್ರಕಟನಾದನು. ಭಕ್ತವತ್ಸಲ ಪರಮೇಶ್ವರ ಶಂಕರನು ಆ ಕಾಮವಿಫಲ ದೈತ್ಯನಾದ ಮೂಢನನ್ನು ತತ್ಕ್ಷಣ ಭಸ್ಮ ಮಾಡಿಬಿಟ್ಟನು. ಬ್ರಾಹ್ಮಣಿಯ ಕಡೆಗೆ ಕೃಪಾದೃಷ್ಟಿಯನ್ನು ಬೀರಿ ಭಕ್ತಳ ರಕ್ಷಣೆಗಾಗಿ ದತ್ತ ಚಿತ್ತನಾಗಿ ಹೇಳಿದನು, ಬ್ರಾಹ್ಮಣಿಯೇ, ವರವನ್ನು ಕೇಳು. ಮಹೇಶ್ವರನ ಈ ಮಾತನ್ನು ಕೇಳಿ ಆ ಸಾಧ್ವಿ ಬ್ರಾಹ್ಮಣಿ ಪತ್ನಿಯು ಶಿವನ ಆ ಆನಂದಜನಕ ಮಂಗಳಮಯ ಸ್ವರೂಪವನ್ನು ದರ್ಶಿಸಿದಳು. ಎಲ್ಲರಿಗೆ ಸುಖವನ್ನು ಕೊಡುವ ಪರಮೇಶ್ವರ ಶಂಭುವಿಗೆ ಪ್ರಣಾಮ ಮಾಡಿ ಶುದ್ಧ ಅಂತಃಕರಣವುಳ್ಳ ಆ ಸಾಧ್ವಿಯು ಕೈ ಮುಗಿದು ತಲೆಯನ್ನು ತಗ್ಗಿಸಿ ಸ್ತುತಿಸತೊಡಗಿದಳು. ಋಷಿಕೆಯು ಹೇಳಿದಳು, ದೇವದೇವ ಮಹಾದೇವನೇ, ಶರಣಾಗತ ವತ್ಸಲನೇ, ನೀನು ದೀನ ಬಂಧುವಾಗಿರುವೆ, ಭಕ್ತರನ್ನು ಸದಾ ರಕ್ಷಿಸುವ ಈಶ್ವರನಾಗಿರುವೆ. ನೀನು ಮೂಢನೆಂಬ ಅಸುರನನ್ನು ಕೊಂದು ನನ್ನ ಧರ್ಮವನ್ನು ಕಾಪಾಡಿದೆ. ಹೀಗೆ ಮಾಡಿ ನೀನು ಸಮಸ್ತ ಜಗತ್ತನ್ನು ರಕ್ಷಿಸಿರುವೆ. ಈಗ ನೀನು ನನಗೆ ನಿನ್ನ ಚರಣಗಳಲ್ಲಿ ಪರಮೋತ್ತಮ ಅನನ್ಯ ಭಕ್ತಿಯನ್ನು ಕರುಣಿಸು. ಸ್ವಾಮಿ, ಇದೇ ನನ್ನ ಪಾಲಿಗೆ ವರವಾಗಿದೆ. ಇದಕ್ಕಿಂತ ಹೆಚ್ಚಿನದು ಏನಿರಬಲ್ಲದು? ಪ್ರಭೋ ಮಹೇಶ್ವರನೇ, ನನ್ನ ಇನ್ನೊಂದು ಪ್ರಾರ್ಥನೆಯನ್ನು ಆಲಿಸು. ನೀನು ಜನರ ಉಪಕಾರಕ್ಕಾಗಿ ಇಲ್ಲೇ ಸದಾಕಾಲ ಸ್ಥಿತನಾಗು. ಮಹಾದೇವನು ಹೇಳಿದನು, ಋಷಿಕೆಯೇ, ನೀನು ಸದಾಚಾರಣಿಯಾಗಿದ್ದು ವಿಶೇಷವಾಗಿ ನನ್ನಲ್ಲಿ ಭಕ್ತಿಯುಳ್ಳವಳಾಗಿರುವೆ. ನೀನು ನನ್ನಲ್ಲಿ ಕೇಳಿದ ಎಲ್ಲ ವರಗಳನ್ನು ಕೊಟ್ಟು ಬಿಟ್ಟಿರುವೆನು. ಬ್ರಾಹ್ಮಣರೇ, ಇಷ್ಟರಲ್ಲಿ ಅಲ್ಲಿ ಭಗವಾನ್ ಶಿವನು ಆವಿರ್ಭವಿಸುವುದನ್ನು ತಿಳಿದು ಶ್ರೀ ವಿಷ್ಣು ಮತ್ತು ಬ್ರಹ್ಮಾದಿ ದೇವತೆಗಳು ಹರ್ಷ ತುಂಬಿ ಅಲ್ಲಿಗೆ ಬಂದು ಅತ್ಯಂತ ಪ್ರೇಮದಿಂದ ಶಿವನಿಗೆ ನಮಸ್ಕಾರ ಮಾಡಿ ಅವರೆಲ್ಲರೂ ಶಿವನನ್ನು ಚೆನ್ನಾಗಿ ಪೂಜಿಸಿದರು. ಮತ್ತೆ ಶುದ್ಧ ಹೃದಯದಿಂದ ಕೈಮುಗಿದು ನತಮಸ್ತಕರಾಗಿ ಅವನನ್ನು ಸ್ತುತಿಸಿದರು. ಆಗಲೇ ಸಾಧ್ವಿ ದೇವನದಿ ಗಂಗೆಯು ಆ ಋಷಿಕೆಯ ಭಾಗ್ಯವನ್ನು ಕೊಂಡಾಡುತ್ತಾ ಪ್ರಸನ್ನ ಚಿತ್ತದಿಂದ ಆಕೆಯಲ್ಲಿ ಇಂತೆಂದಳು. ಗಂಗೆಯು ಹೇಳಿದಳು, ಋಷಿಕೆಯೇ, ವೈಶಾಖ ಮಾಸದಲ್ಲಿ ಒಂದು ದಿನ ನಾನು ಇಲ್ಲಿರಲು ನೀನು ನನಗೆ ವಚನವನ್ನು ಕೊಡಬೇಕು. ಆ ದಿನ ನಾನು ಈ ತೀರ್ಥದಲ್ಲಿ ವಾಸಿಸಲು ಬಯಸುತ್ತಿರುವೆನು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಗಂಗೆಯ ಮಾತನ್ನು ಕೇಳಿ ಉತ್ತಮ ವ್ರತವನ್ನು ಪಾಲಿಸುವ ಸತಿ ಸಾಧ್ವಿ ಋಷಿಕೆಯು ಜನರ ಹಿತಕ್ಕಾಗಿ ಸಂತೋಷದಿಂದ ಬಹಳ ಒಳ್ಳೆಯದು, ಹಾಗೆಯೇ ಆಗಲಿ ಎಂದು ಹೇಳಿದಳು.
ಭಗವಾನ್ ಶಿವನು ಋಷಿಕೆಗೆ ಆನಂದವನ್ನು ಕರುಣಿಸಲು ಅತ್ಯಂತ ಪ್ರಸನ್ನನಾಗಿ ಆ ಪಾರ್ಥಿವ ಲಿಂಗದಲ್ಲಿ ತನ್ನ ಪೂರ್ಣ ಅಂಶದಿಂದ ವಿಲೀನನಾದನು. ಇದನ್ನು ನೋಡಿ ದೇವತೆಗಳೆಲ್ಲರೂ ಆನಂದಿತರಾಗಿ ಶಿವನ ಹಾಗೂ ಋಷಿಕೆಯನ್ನು ಪ್ರಶಂಸಿಸಿ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು. ಅಂದಿನಿಂದ ನರ್ಮದೆಯ ಆ ತೀರ್ಥವು ಪಾವನವಾಯಿತು. ಸಂಪೂರ್ಣ ಪಾಪಗಳನ್ನು ನಾಶ ಮಾಡುವ ಶಿವನು ಅಲ್ಲಿ ನಂದಿಕೇಶ ಎಂಬ ಹೆಸರಿನಿಂದ ವಿಖ್ಯಾತನಾದನು. ಗಂಗೆಯು ಕೂಡ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಸಪ್ತಮಿಯ ದಿನ ಶುಭದ ಇಚ್ಛೆಯಿಂದ ಮನುಷ್ಯರಿಂದ ಗ್ರಹಿಸಿದ ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಅಲ್ಲಿಗೆ ಹೋಗುತ್ತಾಳೆ. ಇಲ್ಲಿಗೆ ಅಧ್ಯಾಯ 5 ರಿಂದ 7 ಸಂಪೂರ್ಣವಾಯಿತು.